ಹೆಸರು? ನಮ್ಮ ಹೆಸರು ಲಕ್ಷ್ಮಿ ಅಂತಾರೆ. ಲಕ್ಷ್ಮಿ. ಹೇಳ್ರಿ ಲಕ್ಷ್ಮಿ ಅವರೇ, ಬಂತ ಗೃಹಲಕ್ಷ್ಮಿ? ಬಂದೈತ್ರಿ. ಬಂದೈತ್ರಿ, ಭಾಳ ಖುಷಿ ಐತ್ರಿ, ಅದಕ್ಕೆ ಬಂದ್ರಿ. ಹೇಳ್ರಿ ಮತ್ತೆ ಮಗು ಓಡಾಡಂಗಿಲ್ರಿ ರೋಡ್ ಒಳಗ ಬಿದ್ದು ಗುಮಟಿ ನೋಡ್ರಿ. ದವಾಖಾನೆಗೆಲ್ಲ ಸ್ಕ್ಯಾನಿಂಗ್ ಏನೋ ಇದು ಹಿಂಗ್ ಗುಡ್ಡೆ ಮಾಂಸ ಮಾಡ್ಕೊಂಡ್ಬಿಟ್ಟಿದ್ಯಾ? ಬಿದ್ದಾವ್ರಿ ರೋಡ್ ಒಳಗ. ವಾ, ನೀ ಮನೇಲಿ ಆರಾಮಾಗಿರೋ, ನೀ ಯಾಕೆ ನೋಡಿದ್ಲಿ ಗುಡ್ಡೆ ಮಾಂಸ ಮಾಡ್ಕೊಂಡಾನೆಲ್ಲ? ಬರ್ಬಾರ್ದ್ರಿ ಮತ್ತೆ ಮಕ್ಳು ಬರ್ಬೇಕ್ರಿ. ಇಂಥ ರೋಡ್ ಒಳಗ ಓಡಾಡಿ ಏನ್ರಿ ನೋಡಂಗಿಲ್ಲ ಮಕ್ಳ ತಿಳಿ. ಅಲ್ಲ, ಯಾಕಿದ್ ರೋಡ್ ರೆಡಿ ಆಗಿಲ್ಲ? ನಾವ್ ಬಂದಾಗಿಂದ ಹಿಂಗೈತ್ ನೋಡ್ರಿ. ಇಡೀ ಒಂದು ದೊಡ್ಡ ಊರ ಐತ್ರಿ ಇದು. ಇದು ಎಷ್ಟನೇ ವಾರ್ಡ್? ಇದು 4 ವಾರ್ಡ್ ಅದಾವ ಇದ್ರೊಳಗ. 5ನೇ ವಾರ್ಡ್. ಇದು 5ನೇ ವಾರ್ಡ್. ಏನ್ ಮಾಡ್ತಾರ ವಾರ್ಡ್ ಮೆಂಬರ್? ಅವ್ರ ನಾವು ನೋಡೇಲ್ ನೋಡ್ರಿ 6 ವರ್ಷ ಆತು. ಏನ್ ಅವ್ರ ಹೆಸರು ಗೊತ್ತೈತ್ರಿ? ಹೋಗ್ಲಿ ಹೆಸರಾದ್ರು. ಏನದು? ಪಟಾಣಿ ಶೆಟ್ಟಿ. ಪಠಾಣ್ ಸರ್ ಎಲ್ಲಿದ್ರಿ ನೀವು? ಎಲ್ಲಿ ಗಾಳಿಪಟ ಹಾರಿಸ್ತಿದ್ರಿ? ಇಲ್ಲಿ ಬರ್ರಿ, ರೋಡ್ ರೆಡಿ ಮಾಡ್ರಿ. ಮತ್ತೆ ಮುಂದೆ ಇಲ್ರಿ ನೀರ್ ಬಂತಂದ್ರೆ ಎಲ್ಲ ಮನಿ ಒಳಗ ಹೋಗ್ಕ ನೋಡ್ರಿ. ಹೌಸ್ ಐತ್ರಿ, ಹೌಸ್ ಒಳಗ ಗಟರ್ ನೀರ್ರಿ ಎಲ್ಲ. ಆಮೇಲೆ ಏನ್ ಮಾಡ್ತಾರ್ರಿ? MLA ಸುದ್ದಿನ ಇಲ್ಲ ನೋಡ್ರಿ. MLA ಸುದ್ದಿ ಇಲ್ಲ. MP ಏನ್ ಮಾಡ್ತಾವ್ರಿ? ಅವ್ರದ್ದು ಸುದ್ದಿ ಇಲ್ಲ ನೋಡ್ರಿ. ಅವ್ರದ್ದು ಸುದ್ದಿ ಇಲ್ಲ ನೋಡ್ರಿ. ಅದಕ್ಕೆ ನಾವು ಸುದ್ದಿ ಮಾಡಕ್ ಬಂದೇವ್ರಿ. ನಿಮ್ಮ ಹೆಸರೇನು ಮೇಡಮ್? ಹೆಸರು ಪೂಜಾರಿ. ಪೂಜಾರಿ. ನೀವು ಪೂಜಾರಿ ಅಂತಂದ್ರ ಅದು ಪೂಜಾರಿ ಆಗ್ಬಿಡ್ತೈತ್ರಿ. ಆಗ ನಾವೇನ್ ಮಾಡೋದ್ರಿ? ಪೂಜಾ. ಆಗ ರೀ ಓಕೆ, ಅದು ರೆಸ್ಪೆಕ್ಟ್ ಇಲ್ಲ ಅಂತ ಹೇಳಲ್ಲ. ಬಟ್ ಪೂಜಾಗೆ ರೀ ಸೇರಿಸ್ಬಿಟ್ರೆ ಪೂಜಾರಿ ಆಗ್ಬಿಡ್ತೈತ್ರಿ. ಏನ್ರಿ ಪೂಜಾ ಅವ್ರೆ, ಹೇಳಿ ಹೆಂಗೈತ್ರಿ ನಿಮ್ಮೂರ? ಏನು ಹಿಂಗೈತೆ ನೋಡ್ರಿ ನಮ್ದವ್ರು. ಏನು ಇದನ್ನೇ ಇಲ್ರಿ, ಇಂಪ್ರೂವ್ಮೆಂಟ್ ಇಲ್ರಿ. ಈ ಏರಿಯಾ ಅಂತ ಏನು ಇಂಪ್ರೂವ್ಮೆಂಟ್ ಇಲ್ಲ. ನೀವು ಎಷ್ಟು ವರ್ಷ ಆತು ಇಲ್ಲಿ ಬಂದು ಮದುವೆ ಆಗಿ? ಈಗ 4 years ಆತ್ರಿ. 4 years ಆತ ಅಂದ್ರೆ ಹತ್ತತ್ರ ಇಲ್ಲಿ ನೀವು ಓಟ್ ಹಾಕೇರಿ ಹಂಗಾದ್ರೆ? ಅಂದ್ರೆ ನೀವು ಬರೋಕ್ಕೂ ಮುಂಚೆ 2 ವರ್ಷದ ಹಿಂದೆ ಬಂದಿದ್ರಿ, ಚುನಾವಣೆ 2 ವರ್ಷದ ಹಿಂದೆ ಬಂದಿದ್ರಿ, ಚುನಾವಣೆ ಆದ್ಮೇಲೆ 2 ವರ್ಷ ಆಗೈತ್ರಿ, ಈಗ ಆಗ್ತೈತ್ರಿ. ಏನ್ ಮಾಡ್ಯಾರ ಬಂದು? ಏನಿಲ್ಲ ನೋಡ್ರಿ, ಏನು ಮಾಡಿಲ್ಲ. ಏನೂ ಮಾಡಿಲ್ಲ? ಏನು ಮಾಡಿಲ್ರಿ. ನಾವು ಮಾಡಿದ್ದು ನೋಡಿಲ್ಲ, ಅವ್ರನ್ನೂ ನೋಡಿಲ್ರಿ ಬಂದಾಗಿಂದ. MLA ಯಾರು ಹೇಳಿ? MLA ಯಾರದಾರಲ್ಲಿ? ಯಾರದಾರ್ರಿ MLA? ಅವ್ರು ಬಂದಿರ್ತಾನೆ ಗೊತ್ತಾಗದ, ಅವ್ರು ಬಂದಿರ್ತಾನೆ ಗೊತ್ತಾಗದ ಯಾರಂತ. ಲಮಾಣಿ. ರುದ್ರಪ್ಪ ಲಮಾಣಿ. MP ಯಾರದಾರ ಹೇಳ್ರಿ? ಯಪ್ಪ, ಮುಖ್ಯಮಂತ್ರಿ ಯಾರು? ಪಾಟೀಲ್ರ? ಹೇಳ್ರಿ ಮುಖ್ಯಮಂತ್ರಿ ಯಾರ್ರಿ? ಫುಲ್ ಬ್ಲಾಂಕ್ ಆಗ್ಬಿಟ್ರ ಅವ್ರಿಗೆ. ಗೊತ್ತೈತ್ರಿ ಪಾಪ ಅವ್ರಿಗೆ. ಹೇಳ್ರಿ ಸರ್, ಏನು ನಿಮ್ಮ ಹೆಸರು? ನಮ್ಮ ಹೆಸರು ಆನಂದ್ ಬಡಿಗರ್ ಅಂತ. ಆನಂದ್ ಬಡಿಗರ್. ನೀವೇನು ಡಿ ಬಸ್ ಫ್ಯಾನ್ ಅಲ್ಲ? ಹೌದು ಬಸ್ ಇಲ್ಲ ಅನ್ನಲ್ಲ. ಇಲ್ಲ ಅನ್ನಲ್ಲ. ಓಕೆ, ನಾವು ಸಮಸ್ಯೆ ಕೇಳಂಗಿಲ್ಲ ಹಂಗಾರೆ. ಕೇಳಿ ಸರ್, ಅದಕ್ಕೆ ಹೇಳ್ರಿ ಮತ್ತೆ ಏನು ಪ್ರಾಬ್ಲಮ್ ಐತ್ರಿ ಇಲ್ಲಿ? ನಮ್ಮಲ್ಲಿ ರೋಡಿನ ಪ್ರಾಬ್ಲಮ್ ಸರ್, ಗಟ್ರ ಇವೆಲ್ಲ ಪ್ರಾಬ್ಲಮ್ ಅದಾವ ಸರ್. ಮತ್ತೇನು ಪ್ರಾಬ್ಲಮ್? ಮತ್ತೇನಿಲ್ರಿ, ಇದೆ ರೋಡು ಇವೆಲ್ಲ ಕೆಟ್ಟೋಗಿದಾವೆ. ಓಣಿ ಮೆಂಬರ್ ಅಂತೂ ಯಾರು ಬರಲ್ಲ. ಅವ್ರೆ ಎಲೆಕ್ಷನ್ ಟೈಮ್ನಾಗ ಬರ್ತಾರೆ, ಬಿಟ್ರಿ ಇವಾಗ ಯಾರಿಲ್ಲ. ಮತ್ತೆ ಪ್ರಶ್ನೆ ಮಾಡ್ಬೇಕ್ರಿ ನೀವು. ಪ್ರಶ್ನೆ ಮಾಡಿರ್ತೀವಿ ರೀ, ಬರ್ತಾ ನಡಿ ಅಂತಾರೆ, ಮತ್ತೆ ಬರಲ್ಲ ಅಷ್ಟೇ. MLA ಏನು ಮಾಡಕತ್ತಾರ? MLA ಕಡೆ ಅನ್ನೋದು ಭೇಟಿಯಾಗಿಲ್ಲ ನಾವು. ಇವರೇ ಹೋಗಿದ್ರು ನಮ್ಮ ಹಿರಿಯರು, ಅವ್ರನ್ನೇ ಕೇಳ್ಬೇಕೀಗ. ಅವ್ರನ್ನೇ ಕೇಳ್ಬೇಕಾ? ನಿಮ್ಮ ಯಾರನ್ನ ಕೇಳ್ಬೇಕಾ? ನಮ್ಮ ಹಿರಿಯರು ಇಲ್ಲಿ ಓಣ್ಯಾಗಿರೋರು. ನಿಮ್ಮ ಇವ್ರೇನು ಮಾಡ್ತಾವ್ರ? ಪಠಾಣ ಏನು ಅವ್ರ ಹೆಸರು? ಟಾಣ್ ಸಾಬ್ರಿ. ಅವ್ರೇನು ಮಾಡ್ತಾರೆ? ಅವ್ರಿಗೆ ಏನೋ ಆರಾಮಿಲ್ಲ ಅಂತೇಳಿ ಅವ್ರು ಬಂದಿಲ್ರಿ ಸೈಡ್. ಅಲ್ಲ, ಇದು 6 ವರ್ಷ ಆತಂತಪ್ಪ ಇದು ರೋಡ್ ಆಗಿ. ಹೌದೌದು ರೀ ಸರ್. ಮತ್ತೆ 6 ವರ್ಷದಿಂದ ಆರಾಮಿಲ್ಲ ಅವ್ರಿಗೆ? ಮೊನ್ನೆ ಸರ್, ಅವಾಗ ಬರ್ತದ್ರಿ, ಈಗ ಬರೋದು ಬಿಟ್ಟಾರ್ರಿ. ಹಿಂಗಾಗಿ ಅವಾಗ ಬರ್ತಿದ್ರಿ, ಈಗ ಬರೋದು ಬಿಟ್ಟಾರ್ರಿ. ಚಲೋ ಬೇಗ ಕೆಲಸ ಮಾಡ್ಕೊಂಡು ರೋಡ್ ಮಾಡಿಸ್ರಿ ಪಾಪ. ಮಕ್ಕಳು ಮರಿ ನೋಡ್ರಿ, ನಿಮಗೂ ಹೆಣ್ಮಗಳದಳು ಬಂದಕ್ಕೆ ಮತ್ತೆ ನಿಮ್ಮ ಸಂಬಂಧ ನಾವು ಇಲ್ಲಿ ಬಂದವ್ರಿ. ಜನರ ಸಮಸ್ಯೆ ಕೇಳಿಕೊಂಡು ಏನು ನಿಮ್ಮ ಪ್ರಾಬ್ಲಮ್ ಅಂತ ಹೇಳಿ ಊರು ಗಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ನಾವು ಬರ್ತೀವ್ರಿ. ಅಲ್ಲಿವರೆಗೂ ನೋಡ್ತಾರೆ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಹೆಸರು? ನಮ್ಮ ಹೆಸರು ಲಕ್ಷ್ಮಿ ಅಂತಾರೆ. ಲಕ್ಷ್ಮಿ. ಹೇಳ್ರಿ ಲಕ್ಷ್ಮಿ ಅವರೇ, ಬಂತ ಗೃಹಲಕ್ಷ್ಮಿ? ಬಂದೈತ್ರಿ. ಬಂದೈತ್ರಿ, ಭಾಳ ಖುಷಿ ಐತ್ರಿ, ಅದಕ್ಕೆ ಬಂದ್ರಿ. ಹೇಳ್ರಿ ಮತ್ತೆ ಮಗು ಓಡಾಡಂಗಿಲ್ರಿ ರೋಡ್ ಒಳಗ ಬಿದ್ದು ಗುಮಟಿ ನೋಡ್ರಿ. ದವಾಖಾನೆಗೆಲ್ಲ ಸ್ಕ್ಯಾನಿಂಗ್ ಏನೋ ಇದು ಹಿಂಗ್ ಗುಡ್ಡೆ ಮಾಂಸ ಮಾಡ್ಕೊಂಡ್ಬಿಟ್ಟಿದ್ಯಾ? ಬಿದ್ದಾವ್ರಿ ರೋಡ್ ಒಳಗ. ವಾ, ನೀ ಮನೇಲಿ ಆರಾಮಾಗಿರೋ, ನೀ ಯಾಕೆ ನೋಡಿದ್ಲಿ ಗುಡ್ಡೆ ಮಾಂಸ ಮಾಡ್ಕೊಂಡಾನೆಲ್ಲ? ಬರ್ಬಾರ್ದ್ರಿ ಮತ್ತೆ ಮಕ್ಳು ಬರ್ಬೇಕ್ರಿ. ಇಂಥ ರೋಡ್ ಒಳಗ ಓಡಾಡಿ ಏನ್ರಿ ನೋಡಂಗಿಲ್ಲ ಮಕ್ಳ ತಿಳಿ. ಅಲ್ಲ, ಯಾಕಿದ್ ರೋಡ್ ರೆಡಿ ಆಗಿಲ್ಲ? ನಾವ್ ಬಂದಾಗಿಂದ ಹಿಂಗೈತ್ ನೋಡ್ರಿ. ಇಡೀ ಒಂದು ದೊಡ್ಡ ಊರ ಐತ್ರಿ ಇದು. ಇದು ಎಷ್ಟನೇ ವಾರ್ಡ್? ಇದು 4 ವಾರ್ಡ್ ಅದಾವ ಇದ್ರೊಳಗ. 5ನೇ ವಾರ್ಡ್. ಇದು 5ನೇ ವಾರ್ಡ್. ಏನ್ ಮಾಡ್ತಾರ ವಾರ್ಡ್ ಮೆಂಬರ್? ಅವ್ರ ನಾವು ನೋಡೇಲ್ ನೋಡ್ರಿ 6 ವರ್ಷ ಆತು. ಅವ್ರ ಹೆಸರು ಗೊತ್ತೈತ್ರಿ? ಹೋಗ್ಲಿ ಹೆಸರಾದ್ರು. ಏನದು? ಪಟಾಣಿ ಶೆಟ್ಟಿ. ಪಠಾಣ್ ಸರ್ ಎಲ್ಲಿದ್ರಿ ನೀವು? ಎಲ್ಲಿ ಗಾಳಿಪಟ ಹಾರಿಸ್ತಿದ್ರಿ? ಇಲ್ಲಿ ಬರ್ರಿ, ರೋಡ್ ರೆಡಿ ಮಾಡ್ರಿ. ಮತ್ತೆ ಮುಂದೆ ಇಲ್ರಿ ನೀರ್ ಬಂತಂದ್ರೆ ಎಲ್ಲ ಮನಿ ಒಳಗ ಹೋಗ್ಕ ನೋಡ್ರಿ. ಹೌಸ್ ಐತ್ರಿ, ಹೌಸ್ ಒಳಗ ಗಟರ್ ನೀರ್ರಿ ಎಲ್ಲ. MLA ಏನ್ ಮಾಡ್ತಾರ್ರಿ? MLA ಸುದ್ದಿನ ಇಲ್ಲ ನೋಡ್ರಿ. MLA ಸುದ್ದಿ ಇಲ್ಲ. MP ಏನ್ ಮಾಡ್ತಾವ್ರಿ? ಅವ್ರದ್ದು ಸುದ್ದಿ ಇಲ್ಲ ನೋಡ್ರಿ. ಅವ್ರದ್ದು ಸುದ್ದಿ ಇಲ್ಲ ನೋಡ್ರಿ. ಅದಕ್ಕೆ ನಾವು ಸುದ್ದಿ ಮಾಡಕ್ ಬಂದೇವ್ರಿ. ನಿಮ್ಮ ಹೆಸರೇನು ಮೇಡಮ್? ಹೆಸರು ಪೂಜಾರಿ. ಪೂಜಾರಿ. ನೀವು ಪೂಜಾರಿ ಅಂತಂದ್ರ ಅದು ಪೂಜಾರಿ ಆಗ್ಬಿಡ್ತೈತ್ರಿ. ಆಗ ನಾವೇನ್ ಮಾಡೋದ್ರಿ? ಪೂಜಾ.
ಆಗ ರೀ ಓಕೆ ಅದು ರೆಸ್ಪೆಕ್ಟು ಇಲ್ಲ ಅಂತ ಹೇಳಲ್ಲ. ಬಟ್ ಪೂಜಾಗೆ ರೀ ಸೇರಿಸ್ಬಿಟ್ರೆ ಪೂಜಾರಿ ಆಗ್ಬಿಡ್ತೈತ್ರಿ. ಹಾಂ ಏನ್ರಿ ಪೂಜಾ ಅವ್ರೆ ಹೇಳಿ ಹೆಂಗೈತ್ರಿ ನಿಮ್ಮೂರ? ಏನು ಹಿಂಗೈತೆ ನೋಡ್ರಿ ನಮ್ದೂರು ಏನು ಇದನ್ನೇ ಇಲ್ರಿ ಇಂಪ್ರೂವ್ಮೆಂಟ್ ಇಲ್ರಿ ಈ ಏರಿಯಾ ಅಂತ ಏನು ಇಂಪ್ರೂವ್ಮೆಂಟ್ ಇಲ್ಲ. ನೀವು ಎಷ್ಟು ವರ್ಷ ಆತು ಇಲ್ಲಿ ಬಂದು ಮದುವೆ ಆಗಿ? ಈಗ 4 years ಆತ್ರಿ. 4 years ಆತು ಅಂದ್ರೆ ಹತ್ತತ್ರ ಇಲ್ಲಿ ನೀವು ಓಟ್ ಹಾಕೇರಿ ಹಂಗಾದ್ರೆ? ಅಂದ್ರೆ ನೀವು ಬರೋಕ್ಕೂ ಮುಂಚೆ 2 ವರ್ಷದಿಂದ ಬಂದಿದ್ರಿ, ಚುನಾವಣೆ 2 ವರ್ಷದ ಹಿಂದೆ ಬಂದಿದ್ರಿ, ಚುನಾವಣೆ ಆದ್ಮೇಲೆ 2 ವರ್ಷ ಆಗೈತ್ರಿ ಈಗ ಆಗ್ತೈತ್ರಿ. ಏನು ಮಾಡ್ಯಾರ ಬಂದು? ಏನಿಲ್ಲ ನೋಡ್ರಿ, ಏನು ಮಾಡಿಲ್ಲ. ಏನೂ ಮಾಡಿಲ್ಲ? ಏನು ಮಾಡಿಲ್ರಿ. ನಾವು ಮಾಡಿದ್ದು ನೋಡಿಲ್ಲ, ಅವ್ರನ್ನೂ ನೋಡಿಲ್ರಿ ಬಂದಾಗಿಂದ. MLA ಯಾರು ಹೇಳಿ? ಆಮೇಲೆ ಯಾರದಾರಲ್ಲಿ ಯಾರದಾರ್ರಿ MLA? ಅವ್ರು ಬಂದಿದ್ರು ತಾನೇ ಗೊತ್ತಾಗದು, ಅವ್ರು ಬಂದಿದ್ರು ತಾನೇ ಗೊತ್ತಾಗದು ಯಾರಂತ. ಲಮಾಣಿ ರುದ್ರಪ್ಪ ಲಮಾಣಿ. MP ಯಾರದಾರ ಹೇಳ್ರಿ? ಯಪ್ಪ ಮುಖ್ಯಮಂತ್ರಿ ಯಾರು? ಪಾಟೀಲ್ರ? ಹೇಳ್ರಿ ಹೇಳ್ರಿ ಮುಖ್ಯಮಂತ್ರಿ ಯಾರ್ರಿ? ಫುಲ್ ಬ್ಲಾಂಕ್ ಆಗ್ಬಿಟ್ರ ಅವ್ರಿಗೆ, ಗೊತ್ತೈತ್ರಿ ಪಾಪ ಅವ್ರಿಗೆ. ಹೇಳ್ರಿ ಸರ್, ಏನು ನಿಮ್ಮ ಹೆಸರು? ನಮ್ಮ ಹೆಸರು ಆನಂದ್ ಬಡಿಗೇರ್ ಅಂತೇಳಿ. ಆನಂದ್ ಬಡಿಗೇರ್. ನೀವೇನು ಡಿ ಬಸ್ ಫ್ಯಾನ್ ಅಲ್ಲ? ಹೌದು ಬಸ್ ಇಲ್ಲ ಅನ್ನಲ್ಲ. ಇಲ್ಲ ಅನ್ನಲ್ಲ. ಓಕೆ ನಾವು ಸಮಸ್ಯೆ ಕೇಳಂಗಿಲ್ಲ ಹಂಗಾರೆ? ಕೇಳಿ ಸರ್, ಅದಕ್ಕೆ ಹೇಳ್ರಿ ಮತ್ತೆ ಏನು ಪ್ರಾಬ್ಲಮ್ ಐತ್ರಿ ಇಲ್ಲಿ? ನಮ್ಮಲ್ಲಿ ರೋಡಿನ ಪ್ರಾಬ್ಲಮ್ ಸರ್, ಗಟ್ರ ಇವೆಲ್ಲ ಪ್ರಾಬ್ಲಮ್ ಅದಾವ ಸರ್. ಮತ್ತೇನು ಪ್ರಾಬ್ಲಮ್? ಮತ್ತೇನಿಲ್ಲ ಇದೆ, ರೋಡು ಇವೆಲ್ಲ ಕೆಟ್ಟೋಗಿದಾವೆ. ಓಣಿ ಮೆಂಬರ್ ಅಂತೂ ಯಾರು ಬರಲ್ಲ. ಅವ್ರೆ ಎಲೆಕ್ಷನ್ ಟೈಮ್ನಾಗ ಬರ್ತಾರೆ, ಬಿಟ್ರಿ ಇವಾಗ ಯಾರಿಲ್ಲ. ಮತ್ತೆ ಪ್ರಶ್ನೆ ಮಾಡ್ಬೇಕ್ರಿ ನೀವು. ಪ್ರಶ್ನೆ ಮಾಡಿರ್ತೀವಿ ರೀ, ಬರ್ತಾ ನಡಿ ಅಂತಾರೆ, ಮತ್ತೆ ಬರಲ್ಲ ಅಷ್ಟೇ. MLA ಏನು ಮಾಡಕತ್ತಾರ? MLA ಕಡೆ ಅನ್ನೋದು ಭೇಟಿಯಾಗಿಲ್ಲ ನಾವು, ಇವರೇ ಹೋಗಿದ್ರು ನಮ್ಮ ಹಿರಿಯರು, ಅವ್ರನ್ನೇ ಕೇಳ್ಬೇಕೀಗ. ಅವ್ರನ್ನೇ ಕೇಳ್ಬೇಕಾ? ನಿಮ್ಮ ಯಾರನ್ನ ಕೇಳ್ಬೇಕಾ? ನಮ್ಮ ಹಿರಿಯರು ಇಲ್ಲಿ ಓಣ್ಯಾಗ ಇರೋರು. ನಿಮ್ಮ ಇವ್ರೇನು ಮಾಡ್ತಾರ? ಪಠಣ ಏನು ಅವ್ರ ಹೆಸರು? ಟಾಣ್ ಸಾಬ್ರಿ. ಅವ್ರೇನು ಮಾಡ್ತಾರೆ? ಅವ್ರಿಗೇನು ಆರಾಮಿಲ್ಲ ಅಂತೇಳಿ ಅವ್ರಿಗೆ ಬಂದಿಲ್ರಿ ಸೈಡ್. ಅಲ್ಲ ಇದು 6 ವರ್ಷ ಆತಂತಪ್ಪ ಇದು ರೋಡ್ ಆಗಿ. ಹೌದು ಸರ್. ಮತ್ತೆ 6 ವರ್ಷದಿಂದ ಆರಾಮಿಲ್ಲ ಅವ್ರಿಗೆ? ಮೊನ್ನೆ ಸರ್ ಅವಾಗ ಬರ್ತದ್ರಿ, ಈಗ ಬರೋದು ಬಿಟ್ಟಾರ್ರಿ. ಹಂಗೆ ಹಿಂಗಾಗಿ ಅವಾಗ ಬರ್ತಿದ್ರಿ, ಈಗ ಬರೋದು ಬಿಟ್ಟಾರ್ರಿ. ಚಲೋ ಬೇಗ ಕೆಲಸ ಮಾಡ್ಕೊಂಡು ರೋಡ್ ಮಾಡಿಸ್ರಿ ಪಾಪ. ಮಕ್ಕಳು ಮರಿ ನೋಡ್ರಿ, ನಿಮಗೂ ಹೆಣ್ಮಗಳದಳು ಬಂದಕ್ಕೆ ಮತ್ತೆ ನಿಮ್ಮ ಸಂಬಂಧ ನಾವು ಇಲ್ಲಿ ಬಂದವ್ರಿ. ಜನರ ಸಮಸ್ಯೆ ಕೇಳಿಕೊಂಡು ಏನು ನಿಮ್ಮ ಪ್ರಾಬ್ಲಮ್ ಅಂತ ಹೇಳಿ ಊರು ಗಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ನಾವು ಬರ್ತೀವ್ರಿ. ಅಲ್ಲಿವರೆಗೂ ನೋಡ್ತಾರೆ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.